ಸರ್, ಈಗ ಸುಪ್ರೀಂ ಕೋರ್ಟಿಂದ ಆ, ಏನು ಈಗ ನೂತನವಾಗಿ ಇತ್ತೀಚೆಗೆ ನಗರಾಭಿವೃದ್ಧಿ ಇಲಾಖೆ ಆ, ನಮ್ಮ ಪೌರಸಭೆ ಅಧಿನಿಯಮದ ಒಂದು ಇದ್ರ ಪ್ರಕಾರ ಹೆಚ್ಚುವರಿ ಸದಸ್ಯರನ್ನಾಗಿ ಏನು ಹೊಸದಾಗಿ ನೇಮಕ ಮಾಡಿತ್ತು. ಆ ನೇಮಕಾತಿ ಮಾಡಿರೋದನ್ನು ಸುಪ್ರೀಂ ಕೋರ್ಟು ತಡೆಯಾಜ್ಞೆ ನೀಡಿ ನನಗೆ ಆದೇಶದ ಕಾಪಿ ಸುಪ್ರೀಂ ಕೋರ್ಟಿಂದ ಡಿಜಿಟಲ್ ಸಿಗ್ನೇಚರ್ ಆಗಿರೋದನ್ನು ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಇದು ಇಮೇಲ್ ಮೂಲಕ ನಮ್ಮ ಕಚೇರಿಗೆ ತಲುಪಿದೆ. ಅಲ್ಲಿದ್ದಂತಹ ಅಡ್ವೊಕೇಟು ಸುಶಾಂತ್ ಅವರು ಸಹ ಕಚೇರಿಗೆ ಆಗಮಿಸಿ ಪ್ರತಿಯನ್ನು ಕೊಟ್ಟಿದ್ದಾರೆ. ಆಯಿತಾ, ನಾನು ನೆಕ್ಸ್ಟು ಮುಂದಕ್ಕೆ ಇದ್ರ ಬಗ್ಗೆ ನಮ್ಮ ಮುನ್ಸಿಪಲ್ ಆ್ಯಕ್ಟಲ್ಲಿ ಏನಿದೆ ಇದು ಸಂಬಂಧಪಟ್ಟಂಗೆ ನಾನು ಲೀಗಲ್ ಒಪಿನಿಯನ್ ಕೇಳಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಏನು ಸ್ಟೆಪ್ ತಗೋಬೇಕು ಅದ್ರ ಪ್ರಕಾರ ನಾನು ಮುಂದುವರಿತೀನಿ. ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಇಲಾಖೆ ಮತ್ತು ಕಮಿಷನರ್ ಆದಂಥ ನನ್ನನ್ನು ಎಲ್ಲರನ್ನೂ ಸೇರಿಸಿ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡಿ ಸುಪ್ರೀಂ ಕೋರ್ಟಿಂದ ಇದು ಆದೇಶ ಆಗಿ ಬಂದಿರೋದು. ಡೆಪ್ಯೂಟಿ ಕಮಿಷನರು ಪಾರ್ಟಿ ಇದ್ದಾರೆ, ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸಾಹೇಬರು ಸಹ ಪಾರ್ಟಿ ಇದ್ದಾರೆ, ಸೆಕ್ರೆಟ್ರಿಯೇಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಸಹ ಪಾರ್ಟಿ ಇದ್ದಾರೆ. ಕಾಪಿ ಬಂದಿದೆ, ತಲುಪಿದೆ, ಸ್ವೀಕಾರ ಮಾಡಿದ್ದೀವಿ. ಕೋರ್ಟ್ ಆದೇಶಕ್ಕೆ ಎಲ್ಲರೂ ಭದ್ರವಾಗಿರಬೇಕು. ನಾವು ಇದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಮುಂದದ್ದು ಏನು ಸ್ಟೆಪ್ ತಗೊಬೇಕು ಅದನ್ನು ತಗೊಂಡು ಮುಂದುವರಿತೀವಿ. ಈಗ ಆಲ್ರೆಡಿ ನಾವು ಹಿಂದೆ ಇದ್ದಂತಹ ಹಳೆ ಇವ್ರಿಗೆ ಸದಸ್ಯರಿಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಮೀಟಿಂಗ್ ಅಜೆಂಡಾ ಸಮೇತ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆ ಮೀಟಿಂಗು ನಾವು ಅಧ್ಯಕ್ಷರು ಮೀಟಿಂಗೇನು ಪೋಸ್ಟ್ಪೋನ್ ಮಾಡೋದಕ್ಕೆ ತಿಳಿಸಿಲ್ಲ. ಮೀಟಿಂಗ್ ಇದೆ ನಾಳೆ. ಏನು ಹಳೆ ಸದಸ್ಯರು ಇರ್ತಾರಲ್ಲ ಅವರು ಮೀಟಿಂಗಿಗೆ ಈಗ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಅಂತಲೇ ನಾವು ಅವ್ರನ್ನ ಸ್ವೀಕಾರ ಮಾಡ್ಕೊಳ್ಳೇಬೇಕಾಗತ್ತೆ. ಮೀಟಿಂಗ್ ಸಾಮಾನ್ಯ ಸಭೆ ಅಂತೂ ನಡೀತದೆ. ನಾವು ಮೀಟಿಂಗೇನು ಪೋಸ್ಟ್ಪೋನ್ ಮಾಡೋದಿಲ್ಲ. ಮೀಟಿಂಗ್ ನಡೆಯೋದಕ್ಕೆ ಮುಂದಕ್ಕೆ ನಡೆಸೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಇವಾಗ ನೀವು ಕೇಳಿದಂಥದ್ದು ಈಗ ಸುಪ್ರೀಂ ಕೋರ್ಟಿನ ಆರ್ಡ್ರು ನನ್ನ ಕೈಗೆ ಬಂದಿದೆ. ಈಗ ನಗರಾಭಿವೃದ್ಧಿ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಆದೇಶ ಮಾಡಿದ್ದು. ಈ ಆದೇಶವನ್ನು ಸ್ಟೇ ಕೊಟ್ಟಿದೆ ಸುಪ್ರೀಂ ಕೋರ್ಟು. ನಾನು ಜಸ್ಟ್ ಈಗ ಲೀಗಲ್ ಒಪಿನಿಯನ್ ತೊಗೋಬೇಕು. ನಾನು ಅದಕ್ಕೆ ಇವ್ರನ್ನ ಬೇಗ ಬನ್ನಿ ಅಂತಲೂ ಹೇಳಿದ್ದೆ. ಲೀಗಲ್ ಒಪಿನಿಯನ್ ತೊಗೊಂಡು ಅದೇನಿದೆ ನಾನು ಲೀಗಲ್ ಪ್ರಕಾರವಾಗಿ ಕ್ರಮ ವಹಿಸ್ತೀನಿ. ನನಗೂ ಅವಕಾಶ ಬೇಕಿದೆ. ನಾವು ಎಷ್ಟೇ ವಿಚಾರವಂತರು ಮುನ್ಸಿಪಾಲಿಟಿ ಆ್ಯಕ್ಟ್ ಬಗ್ಗೆ ತಿಳ್ಕೊಂಡಿದ್ರು ಲೀಗಲ್ ಅಡ್ವೈಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತಗೊಂಡು ನಾನು ಮುಂದುವರಿತೀನಿ. 100% ಶತಾಯಗತಾಯ ಪ್ರಯತ್ನ ಪಡ್ತೀನಿ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಮೀಟಿಂಗ್ ನಡೆದಿಲ್ಲ, ಸುಮಾರು ತಿಂಗಳಿಂದ ಮೀಟಿಂಗ್ ನಡೆದಿಲ್ಲ. ಮೀಟಿಂಗ್ ಡೇಟ್ ಫಿಕ್ಸೆಡ್ ಆಗಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಈಗ ಮೀಟಿಂಗ್ ಫಿಕ್ಸ್ ಆಗಿದೆ. ಆ ಮೀಟಿಂಗ್ ನಡೆಸಲೇಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಲೀಗಲ್ ಅಡ್ವೈಸಿಂಗ್ ತೊಗೊಂಡು ನಾನು ಮುಂದುವರಿಸಿ ಅದೇನಿದೆ ಅದನ್ನು ನಾನು ನಿಯಮಾನುಸಾರ ಕ್ರಮ ವಹಿಸ್ತೀನಿ. ನಗರಾಭಿವೃದ್ಧಿ ಇಲಾಖೆಯಿಂದ ಏನಂತ ಈ ಹಿಂದೆ 4 ಜನ ಏನು ಸದಸ್ಯರಿದ್ರು ಅವರನ್ನ ವಜಾಗೊಳಿಸಿದೀವಿ, ಅವರ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಿದೀವಿ. ಈ ಮುಂದಕ್ಕೆ ಯಾರು ಹೊಸದಾಗಿ 4 ಜನ ಇದ್ದಾರೆ ಅವರು ಅವರ ಸ್ಥಾನವನ್ನು ತುಂಬುತ್ತಾರೆ. ಏನು ವಿಲೀನಗೊಂಡ ಪ್ರದೇಶಗಳು ಅರ್ಶಿನಗುಂಟೆಯಿಂದ ಲಕ್ಷ್ಮೀನಾರಾಯಣ, ಬಸವನಹಳ್ಳಿಯಿಂದ ನರಸಿಂಹಮೂರ್ತಿ, ವಾಜರಹಳ್ಳಿಯಿಂದ ಮುನಿರಾಜು ಮತ್ತೆ ನಮ್ಮ ವಿಶ್ವೇಶ್ಪುರದಿಂದ ರಂಗಸ್ವಾಮಿ ಅವ್ರನ್ನ ಅಪಾಯಿಂಟ್ ಮಾಡಿ ಒಂದು ಆದೇಶ ಹೊರಡಿಸಿದರೆ ನಾವು ತಕ್ಷಣ ಎಚ್ಚೆತ್ತು ಸುಪ್ರೀಂ ಕೋರ್ಟ್ ಈ ಹಿಂದೆ ಇದ್ದ 4 ಜನ ಸದಸ್ಯರನ್ನ ಸುಪ್ರೀಂ ಕೋರ್ಟ್ 28/10/2021 ಆದೇಶದ ಮುಖಾಂತರ ಅವರನ್ನ ನೇಮಕಗೊಳಿಸಿರುತ್ತೆ. ನಗರಾಭಿವೃದ್ಧಿ ಇಲಾಖೆಗೆ ಒಂದು ಡಿರೆಕ್ಷನ್ ಕೊಟ್ಟಿರ್ತಾರೆ, ಅದರಂತೆ ಅವರು ನೇಮಕಗೊಂಡಿರ್ತಾರೆ. ಇವಾಗ ನಗರಾಭಿವೃದ್ಧಿ ಇಲಾಖೆಗೆ ಡಿರೆಕ್ಷನ್ ಕೊಟ್ಟು ಸುಪ್ರೀಂ ಕೋರ್ಟ್ ಆದೇಶದಂತೆ ಅವ್ರು ನೇಮಕಗೊಂಡಿರ್ಬೇಕಾದ್ರೆ ಅದರ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆನೇ ಬರಬೇಕಾಗತ್ತೆ. ಅದು ಅವರ ಹಕ್ಕು. ಸುಪ್ರೀಂ ಕೋರ್ಟ್ನ ಅವರು ಬಾಗಿಲು ತಟ್ತಾರೆ ಈ ಥರ ಅರ್ಜಿಯ ಮುಖಾಂತರ. ನೀವು ಗಮನಿಸಬೇಕಾಗತ್ತೆ ಇದು ಹೇಗೆ ವಿಚಾರಣೆ ನಡೀತು ಅಂದರೆ 18ನೇ ತಾರೀಕು ಭಾನುವಾರ ರಾತ್ರಿ 10:00ವರೆಗೆ ಆನ್ಲೈನ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಆಗುತ್ತೆ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ನಾವು ಮೆನ್ಷನ್ ಮಾಡ್ತೀವಿ, ನೆಲಮಂಗಲದಲ್ಲಿ ಈ ಥರ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ 4 ಜನ ಹೆಚ್ಚುವರಿ ಸದಸ್ಯರನ್ನ ನೇಮಕಗೊಂಡವರನ್ನ ಆದೇಶದಂತೆ ನಗರಾಭಿವೃದ್ಧಿ ಇಲಾಖೆಯು ಅದರ ಅಧಿಸೂಚನೆಯೊಂದಿಗೆ ಕಿತ್ತೊಗೆದಿದ್ದಾರೆ. ಇದನ್ನು ಸೀರಿಯಸ್ ಆಗಿ ಪರಿಗಣಿಸಬೇಕಾಗತ್ತೆ. ಅವರ ಮರು ನೇಮಕ ಅಗತ್ಯ ಇದೆ ಎಂದು ನಾವು ಮನವರಿಕೆ ಮಾಡಿಕೊಡ್ತೀವಿ. ಆಗ ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ ಆಗಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದನ್ನ ಎತ್ಕೊಳ್ಳುತ್ತೆ, ಆ ರಿಟ್ ಅರ್ಜಿನ ಕೈಗೆತ್ಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಭಾರಿ ಖಾರವಾಗಿ ನಗರಾಭಿವೃದ್ಧಿ ಇಲಾಖೆಗೆ ಖಂಡಿಸುತ್ತೆ. ಈ ಆಕ್ಷನ್ ಅನ್ನ ಇಮಿಡಿಯೇಟ್ ಆಗಿ ಆ ಅಧಿಸೂಚನೆಗೆ ತಡೆಯಾಜ್ಞೆ ನೀಡುತ್ತೆ ಮತ್ತು ಎಲ್ಲ ರೆಸ್ಪಾಂಡೆಂಟ್ಗಳಿಗೆ, ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಇಶ್ಯೂ ಮಾಡಿರ್ತಾರೆ. ಇದರ ಮೂಲಕ ಈ ಹಿಂದೆ ಇದ್ದ ಹೆಚ್ಚುವರಿ ಸದಸ್ಯರು ಅಂದ್ರೆ ವಾಜಹಳ್ಳಿ ಪಂಚಾಯತಿಯಿಂದ ಆಂಜನಮೂರ್ತಿ ಅವರು, ಅರ್ಶಿನಗುಂಟೆ ಪಂಚಾಯತಿಯಿಂದ ರಾಮಮೂರ್ತಿ ಅವರು, ವಿಶ್ವೇಶ್ವರ ಪಂಚಾಯತಿಯಿಂದ ಮುನಿರಾಜು ಅವರು, ಬಸವನಹಳ್ಳಿ ಪಂಚಾಯತಿಯಿಂದ ನಮ್ಮ ಕೃಪಾನಂದ್ ಅವರು ಸುಪ್ರೀಂ ಕೋರ್ಟ್ ಆದೇಶದಂತೆ ಮರು ನೇಮಕಗೊಳ್ತಾರೆ. ಅವರು ಆ ಆದೇಶದ ಪ್ರತಿಯನ್ನು ನಾನಿವತ್ತು ನಮ್ಮ ಕಮಿಷನರ್ ಅವರು ಕೊಟ್ಟಿದ್ದೀನಿ. ನಾಳೆ ಸಾಮಾನ್ಯ ಸಭೆಯಲ್ಲಿ ಆ 4 ಜನ, ಈ ಹಿಂದೆ ಇದ್ದಂತ 4 ಜನ ಸುಪ್ರೀಂ ಕೋರ್ಟ್ ಆದೇಶದಂತೆ ನೇಮಕಗೊಂಡಿದ್ದಂತ 4 ಜನ ನಾಳೆ ಸಾಮಾನ್ಯ ಸಭೆಯನ್ನು ಹಾಜರಿರ್ತಾರೆ, ಅವರು ಅಟೆಂಡ್ ಮಾಡ್ತಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.